ರಾಜ್ಯ ಬಿಜೆಪಿಯಲ್ಲಿ ಸದ್ದಿಲ್ಲದೆ ಗಳಸ್ಯ ಕಂಠಸ್ಯ ಸ್ನೇಹ. ವಿಜಯೇಂದ್ರ ಜನಾರ್ದನ್ ರೆಡ್ಡಿ ಮಧ್ಯೆ ನ್ಯೂ ದೋಸ್ತಿ. ಬಿಜೆಪಿಯಲ್ಲಿ ವಿಜಯೇಂದ್ರ ಬೆನ್ನಿಗೆ ನಿಂತ ರೆಡ್ಡಿಗಾರು. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಚುನಾವಣೆ ಗೆಲ್ಲಲು ರೆಡ್ಡಿ ತಂತ್ರ. ವಿಜಯೇಂದ್ರಗೆ ಸಹಾಯ ಮಾಡೋದಾಗೆ ರೆಡ್ಡಿ ಮಾತು. ಯಾರೇ ವಿರೋಧ ಮಾಡಿದ್ರು ನಿಮ್ಮ ಬೆನ್ನಿಗೆ ಇರ್ತೀವಿ ಎಂದ ರೆಡ್ಡಿ ಎಂಟ್ರಿಯಿಂದ ಮತ್ತಷ್ಟು ರಂಗೇರಲಿದೆ ಬಿಜೆಪಿಯ ಎಲೆಕ್ಷನ್. ಯತ್ನಾಳ್ ಬಣಕ್ಕೆ ಟಕ್ಕರ್ ಕೊಡ್ತಾರಾ ಜನಾರ್ದನ್ ರೆಡ್ಡಿ? ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸೋದಾಗಿ ಹೇಳಿರುವಂತ ಯತ್ನಾಳ್ ಈತ ಏನೇ ಆಗ್ಲಿ ಎಲ್ಲದಕ್ಕೂ ಸಿದ್ಧ ಅಂತ ಹೇಳಿರೋ ವಿಜಯೇಂದ್ರ. ಈ ಮಧ್ಯೆ ವಿಜಯೇಂದ್ರ ಪರ ಅಖಾಡಕ್ಕೆ ಧುಮುಕಿರುವ ರೆಡ್ಡಿ ಕಾರ್ಯತಂತ್ರದಿಂದ ಯತ್ನಾಳ್ಗೆ ಬಿಗ್ ಶಾಕ್ ಫಿಕ್ಸ್. ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಕೇಸರಿ ಪಾಳ್ಯದಲ್ಲಿ ಹೊಸ ತಿರುವನ್ನ ಪಡೆದುಕೊಂಡು ಮುನ್ನುಗ್ತಾ ಇದೆ. ಏನೋ ಕರ್ನಾಟಕ ಬಿಜೆಪಿಯ ಬಣ ರಾಜಕೀಯ ಏನೇನೋ ಒಂದು ರೂಟನ್ನ ಪಡ್ಕೊಂತಾ ಇದೆ. ಕೋರ್ ಕಮಿಟಿ ಸಭೆಯ ನಂತರ ಬಿಜೆಪಿಯ ಬಣ ರಾಜಕೀಯ ಏನಷ್ಟು ಜಾಸ್ತಿ ಆಗಿದೆ. ಕೋರ್ ಕಮಿಟಿಯ ಸಭೆಯಲ್ಲಿ ಉಸ್ತುವಾರಿಯಾಗಿ ಬಂದಿದ್ದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ತೂಕವಾಗಿ ಮಾತನಾಡಿದ್ದಾರೆ. ಬಿಜೆಪಿಯ ಆಂತರಿಕ ಕಲಹ ಏನಷ್ಟು ಹೆಚ್ಚಾಗುತ್ತೋ ಇಲ್ವೋ ಎನ್ನುವುದಾಗಿ ಒಂದಿಷ್ಟು ಮಾತುಗಳಾಡಿದ್ರು. ಇನ್ನು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ವೈಷಮ್ಯ ಹೊರ ಜಗತ್ತಿಗೆ ಅಷ್ಟಾಗಿ ಗೊತ್ತಾಗದೇ ಇರುವಂತಹ ಸಾಧ್ಯತೆಗಳಿತ್ತು. ಆದರೆ ಸಂಡೂರ್ನಲ್ಲಿ ಬಿಜೆಪಿ ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ರಾಧಾ ಮೋಹನ್ ದಾಸ್ ಹೇಳಿರುವುದು ಬಿಜೆಪಿಯ ಆಂತರಿಕ ಕಲಹ ಇನ್ನೊಂದು ಮಜಲಿಗೆ ಹೋಗಲು ಕಾರಣ ಆಯ್ತು. ಇನ್ನು ಶ್ರೀರಾಮುಲು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ವಿರುದ್ಧ ಕೆಲಸ ಮಾಡಿದ್ದೇ ಸೋಲಿಗೆ ಕಾರಣ ಅಂತ ಜನಾರ್ದನ್ ರೆಡ್ಡಿಯ ದೂರನ್ನ ಅವರು ಉಲ್ಲೇಖಿಸಿದ್ದು. ಇವೆಲ್ಲ ಬೆಳವಣಿಗೆಗಳ ನಡುವೆ ಈಗ ಮತ್ತೊಂದಿಷ್ಟು ಟ್ವಿಸ್ಟ್ ಪಡಿತಾ ಇದೆ. ಅದುವೇ ಬಿಜೆಪಿಯಲ್ಲಿ ವಿಜಯೇಂದ್ರ ಬೆನ್ನಿಗೆ ನಿಂತಿದ್ದಾರೆ ರೆಡ್ಡಿಗಾರು. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಚುನಾವಣೆಯನ್ನ ಗೆಲ್ಲಲು ರೆಡ್ಡಿ ತಂತ್ರ ನೋಡಿ ವಿಜಯೇಂದ್ರಗೆ ಸಹಾಯ ಮಾಡೋದಾಗಿ ರೆಡ್ಡಿ ಮಾತನಾಡ್ತಿದ್ದಾರೆ. ಯಾರೇ ವಿರೋಧ ಮಾಡಿದ್ರು ಕೂಡ ನಿಮ್ಮ ಬೆನ್ನಿಗೆ ಇರ್ತೀನಿ ಅಂತ ರೆಡ್ಡಿ ಹೇಳಿದ್ದಾರೆ. ಇನ್ನು ರೆಡ್ಡಿ ಎಂಟ್ರಿಯಿಂದ ಮತ್ತಷ್ಟು ರಂಗೇರ್ತಾ ಇದೆ ಬಿಜೆಪಿಯ ಎಲೆಕ್ಷನ್. ಯತ್ನಾಳ್ ಬಣಕ್ಕೆ ಕೌಂಟರ್ ಅನ್ನ ಕೊಟ್ಟು ಬಿಡ್ತಾರಾ ಜನಾರ್ದನ್ ರೆಡ್ಡಿ ಅನ್ನುವಂತ ಮಾತುಗಳೀಗ ಶುರುವಾಗಿದೆ. ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸೋದಾಗಿ ಯತ್ನಾಳ್ ಹೇಳಿದ್ದಾರೆ. ಈತ ಏನೇ ಆಗ್ಲಿ ಎಲ್ಲದಕ್ಕೂ ಕೂಡ ನಾವು ರೆಡಿ ಇದ್ದೀವಿ, ಸಿದ್ಧ ಅನ್ನೋದಾಗಿ ವಿಜಯೇಂದ್ರ ಬಹಳ ಒಂದು ವಿಶ್ವಾಸದಲ್ಲಿದ್ದಾರೆ. ಜೊತೆಯಲ್ಲಿ ವಿಜಯೇಂದ್ರ ಅವರ ಪರವಾಗಿ ಪಕ್ಷದ ವರಿಷ್ಠರು ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಗಳನ್ನ ಕೊಡ್ತಿದ್ದಾರೆ. ಈ ಮಧ್ಯೆ ವಿಜಯೇಂದ್ರ ಪರ ಅಖಾಡಕ್ಕೆ ಧುಮುಕಿರುವಂತಹ ರೆಡ್ಡಿ ಇದರಿಂದ ನೋಡಿ ಈಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿರೋದು. ರೆಡ್ಡಿ ಕಾರ್ಯತಂತ್ರದಿಂದ ಯತ್ನಾಳ್ಗೆ ಬಿಗ್ ಶಾಕ್ ಫಿಕ್ಸ್ ಆಗಿಬಿಡುತ್ತಾ ಅನ್ನೋದಾಗಿ. ಅಂದ್ರೆ ಯಾವ ರೀತಿಯಾಗಿ ಬ್ರೇಕ್ ಬೀಳುತ್ತೆ ಇವೆಲ್ಲ ಬಣಗಳ ಬಡಿದಾಟಕ್ಕೆ, ಚುನಾವಣೆ ಫಲಿತಾಂಶದ ನಂತರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.